ಕನಕದಾಸರು ಜನ್ಮಿಸಿದ ದೃಶ್ಯ ಇದು. ತಂದೆ ಬೀರಪ್ಪಗೌಡ ಮತ್ತು ತಾಯಿ ಬಚ್ಚಮ್ಮ ಅಂತೇಳಿ ಬಂಕಾಪುರದ ಶ್ರೀನಿವಾಸಾಚಾರ್ಯರಿಂದ ವಿದ್ಯಾಭ್ಯಾಸವನ್ನು ಕಲಿಯುತ್ತಿರುವಂತಹ ದೃಶ್ಯವನ್ನು ನಾವಿಲ್ಲಿ ನೋಡಬಹುದು. ಉಡುಪಿಯಲ್ಲಿ ಶ್ರೀಕೃಷ್ಣನ ದರ್ಶನಕ್ಕೆ ಕನಕದಾಸರು ಹೋದಾಗ ಕುರುಬ ಜನಾಂಗದವರು ಅಂತ ಹೇಳಿ ಅವರನ್ನು ಹೊರಗಾಕ್ತಾರೆ. ಆಗ ಶ್ರೀಕೃಷ್ಣ ಪರಮಾತ್ಮ ಹಿಂತಿರುಗಿ ಗೋಡೆಯನ್ನೇ ಒಡೆದು ಶ್ರೀ ಕನಕದಾಸರಿಗೆ ದರ್ಶನ ಭಾಗ್ಯವನ್ನು ತೋರಿಸ್ತಾರೆ. ಅಂಥ ದೃಶ್ಯವನ್ನು ನೀವಿಲ್ಲಿ ಕಾಣಬಹುದು. ಕನಕದಾಸರು ಮನಃಪರಿವರ್ತನೆಗೆಂದು ದೀಕ್ಷೆಯನ್ನು ಪಡೆಯಲು ವ್ಯಾಸರಾಯರಲ್ಲಿ ಹೋಗ್ತಾರೆ. ಆಗ ವ್ಯಾಸರಾಯರು ಕುರುಬನಿಗೆ ಕೋಣನ ಮಂತ್ರ ಅಂತೇಳಿ ಹೇಳ್ತಾರೆ. ಆಗ ಆ ಮಂತ್ರ ಕೇಳಿದ ಕ್ಷಣ ಒಂದು ಕೋಣ ಬಂದು ಅವರ ಸುತ್ತಲಿದ್ದ ಬಂಡೆಯನ್ನು ಕೆಡವಿಬಿಡುತ್ತಂತೆ. ಆ ದೃಶ್ಯವನ್ನು ಕಾಣಬಹುದು. ಕನಕದಾಸರು ದಾಸರಾಗುವ ಮೊದಲು ಒಂದು ಯುದ್ಧವನ್ನು ಮಾಡಿರ್ತಾರೆ. ಅಲ್ಲಿನ ಸಾವು ನೋವುಗಳನ್ನು ನೋಡಿ ಮನಃಪರಿವರ್ತನೆಗೊಂಡು ದಾಸರಾಗಿ ಪರಿವರ್ತನೆಯನ್ನು ಹೊಂದುತ್ತಾರೆ. ಆ ದೃಶ್ಯವನ್ನು ಇಲ್ಲಿ ನೀವು ಕಾಣಬಹುದು. ಒಮ್ಮೆ ಕನಕದಾಸರಿಗೆ ಕೊಬ್ಬಿದ ಆನೆ ಎದುರುಗೊಳ್ಳುತ್ತೆ. ಆಗ ಕನಕದಾಸರಿಗೆ ಅದು ಯಾವುದೇ ತೊಂದರೆ ಕೊಡದೆ ಅವರಿಗೆ ಶರಣಾಗಿ ನಮಸ್ಕಾರವನ್ನು ಮಾಡುತ್ತೆ. ಆ ದೃಶ್ಯವನ್ನು ಇಲ್ಲಿ ಕಾಣಬಹುದು. ಆನಂತರ ಕನಕದಾಸರು ಆ ಆನೆಯನ್ನು ನಂಜುಂಡೇಶ್ವರ ದೇವಾಲಯಕ್ಕೆ ದಾನವಾಗಿ ಕೊಡ್ತಾರೆ. ಇಲ್ಲಿ ಎಲ್ಲರೂ ಸಮಾನರು, ಯಾವ ಧರ್ಮ ಜಾತಿ ಮೇಲು ಕೀಳು ಯಾವುದೂ ಇಲ್ಲ, ಇದೆಲ್ಲ ಮಾನವ ನಿರ್ಮಿತವಾದದ್ದು ಎಂಬುದನ್ನು ಸಾರುವುದನ್ನು ಇಲ್ಲಿ ತೋರಿಸಲಾಗಿದೆ. ಕನಕದಾಸರು ಮಹದೇವಪುರದಲ್ಲಿ ಕಾವೇರಿ ನದಿಯನ್ನು ದಾಟುವ ಸಂದರ್ಭದಲ್ಲಿ ಕಾಯಿಲೆಯಿಂದ ಬಳಲುತ್ತಿದ್ದವರನ್ನು ದೋಣಿಯಿಂದ ಇಳಿಸ್ತಾರೆ. ಆಗ ಕನಕದಾಸರು ಬಾಳೆ ಎಲೆ ಮೇಲೆ ನದಿಯನ್ನು ದಾಟ್ತಾರಂತೆ. ಅಷ್ಟೊಂದು ದೈವಶಕ್ತಿಯನ್ನು ಕೂಡ ಹೊಂದಿದ್ರು ಅನ್ನೋದು ಇದರಿಂದ ತಿಳಿಯುತ್ತೆ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಎನ್ನುವ ಸಂದೇಶವನ್ನು ಸಾರಿದಂತಹ ದೃಶ್ಯವನ್ನು ಇಲ್ಲಿ ನೋಡಿ. ಬ್ಯಾಡಗಿ ತಾಲೂಕಿನ ದಾಸಕೊಪ್ಪದ ರಾಜರು ಕನಕರ ಭಕ್ತಿ ಮತ್ತು ಸಾಮಾಜಿಕ ಕಾರ್ಯಗಳನ್ನು ನೋಡಿ ಅವರಿಗೆ ಕೆಲವು ಎಕರೆ ಭೂಮಿಯನ್ನು ದಾನವಾಗಿ ಕೊಡ್ತಾರೆ. ಆ ದೃಶ್ಯವನ್ನು ಇಲ್ಲಿ ತೋರಿಸಲಾಗಿದೆ. ಬಲಿ ಕೊಡುವಂತಹ ಮೂಢನಂಬಿಕೆಯನ್ನು ಆಗಿನ ಕಾಲದಲ್ಲಿಯೇ ತಡೆಯುವ ಪ್ರಯತ್ನವನ್ನು ಕನಕದಾಸರು ಮಾಡಿದರು. ಆ ದೃಶ್ಯ ಇಲ್ಲಿ. ವಿಶಾಲವಾದ 138 ಎಕರೆ ವಿಸ್ತೀರ್ಣದಲ್ಲಿ ನಿರ್ಮಾಣ ಆಗಿರುವಂಥ ಈ ಕಾಗಿನೆಲೆ ಪಾರ್ಕನ್ನು ನೀವು ಕೂಡ ಬಂದು ಒಮ್ಮೆ ಭೇಟಿ ನೀಡಿ ಕಣ್ತುಂಬಿಕೊಳ್ಳಿ ಅಂತ ಹೇಳಿ ಆಶಿಸ್ತಾ, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ವಿತ್ ಶಿವಾನಂದ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾವು ಮತ್ತೆ ಸಿಗೋಣ. ಬಾಯ್.